ಓಂ ಶ್ರೀ ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ರಾಯರ ಶಕ್ತಿಶಾಲಿಯಾದಂತಹ ಒಂದು ವಿಶೇಷವಾದಂತಹ ಸ್ತೋತ್ರದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಸ್ತೋತ್ರವನ್ನು ನೀವು ಪ್ರತಿನಿತ್ಯ ಬೇಕಾದರೂ ಹೇಳ್ಕೋಬೋದು, ಅಥವಾ ಏನಾದರೂ ಬಹಳ ಕಷ್ಟ ನಿಮಗೆ ಇದೆ ಅಂತಂದಾಗ 21 ದಿವಸ ಈ ಶ್ಲೋಕವನ್ನು ಪಾರಾಯಣ ಮಾಡುವಂತಹ ಒಂದು ವ್ರತ ಇದೆ. ಆ ರೀತಿ ಬೇಕಾದರೂ ಸಹ ನೀವು ಈ ಶ್ಲೋಕವನ್ನು ಪಾರಾಯಣ ಮಾಡಬಹುದು. ಇಲ್ಲ ಗುರುವಾರ ರಾಯರ ವಾರ ಅವತ್ತಿನ ದಿವಸ ಈ ಶ್ಲೋಕವನ್ನು 21 ಬಾರಿ ಇಲ್ಲ 48 ಬಾರಿ ಸಹ ನೀವು ಪಠಣೆಯನ್ನು ಸಹ ಮಾಡಬಹುದು. ಇದು ರಾಯರ ಬಹಳ ಶಕ್ತಿಶಾಲಿಯಾದಂತಹ ಮತ್ತು ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸುವಂತಹ ಸ್ತೋತ್ರ. ಯಾರೆಲ್ಲ ನಿಷ್ಠೆಯಿಂದ ಈ ಸ್ತೋತ್ರವನ್ನು ನೀವು ಪಾರಾಯಣ ಮಾಡ್ತಿರಲ್ವಾ, ಅಂತಹವರ ಇಷ್ಟಾರ್ಥಗಳನ್ನು ಗುರುರಾಯರು ತಪ್ಪದೆ ಈಡೇರಿಸ್ತಾರೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಈ ಶ್ಲೋಕವನ್ನು ಗಂಡಸರು ಮತ್ತು ಹೆಂಗಸರು ಯಾರು ಬೇಕಾದರೂ ಸಹ ಪಾರಾಯಣ ಮಾಡಬಹುದು. ಯಾವುದು ಆ ಶ್ಲೋಕ ಅಂತ ಹೇಳಿ ನೀವು ಕೇಳೋದಾದರೆ, ಇದು ಅಕ್ಷರ ಮಾಲಿಕಾ ಸ್ತೋತ್ರದಲ್ಲಿ ಬರೋಂತಹ ಒಂದು ರಾಯರ ಶ್ಲೋಕ. ನಾನು ರಾಯರ ವಿಶೇಷವಾದಂತಹ ಪೂಜೆಗಳ ಬಗ್ಗೆ, ಅಂದರೆ ಗುರುವಾರಕ್ಕೆ ಸಂಬಂಧಪಟ್ಟಂತೆ ಪೂಜೆಗಳ ಬಗ್ಗೆ ಹೇಳಿಕೊಡುವಾಗ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಪಾರಾಯಣ ಮಾಡಿ ಅಂತ ಹೇಳಿ ನಿಮಗೆ ಹೇಳ್ತಾ ಇರ್ತೀನಿ. ಆಗ ಕೆಲವೊಬ್ಬರೆಲ್ಲ ಕೇಳ್ತೀರಾ, ಪ್ರತಿ ಗುರುವಾರ ಸಂಪೂರ್ಣವಾಗಿ ನಮಗೆ ಅಕ್ಷರ ಮಾಲಿಕಾ ಸ್ತೋತ್ರ ಪಾರಾಯಣ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಯಾವುದಾದ್ರೂ ಪ್ರಮುಖವಾದಂತಹ ಶ್ಲೋಕ ಇದ್ದರೆ ಹೇಳಿ ಅಂತ ಹೇಳಿ ಕೇಳ್ತೀರಾ. ನೋಡಿ, ನಿಮಗೆ ಏನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವಾ, ರಾಯರ ಈ ಶ್ಲೋಕ ಈ ರೀತಿಯಾಗಿ ಬರುತ್ತೆ. ಇಷ್ಟಪ್ರಧಾನೇನ ಕಷ್ಟಪ್ರಹಾಣೇನ ಶಿಷ್ಟಸ್ತುತ ಶ್ರೀಪದಾಂಬೋಜಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ತಪ್ಪಾಗಿ ಹೇಳಬೇಡಿ. ಏನು ಈ ಶ್ಲೋಕದ ಅರ್ಥ ಅಂತ ಹೇಳಿ ನೋಡೋದಾದರೆ, ಯಾರೆಲ್ಲ ರಾಯರನ್ನು ನಿಷ್ಠೆಯಿಂದ ಭಜಿಸ್ತಾರೆ ಅವರ ಸಕಲ ಇಷ್ಟಾರ್ಥಗಳನ್ನು ಸಹ ಈಡೇರಿಸುವಂಥವರು ರಾಯರು. ಯಾರೆಲ್ಲ ಕಷ್ಟದಲ್ಲಿ ನೀವು ರಾಯರನ್ನು ನೆನೆಯುತ್ತೀರೋ ಅವರ ಕೈಯನ್ನು ಹಿಡಿಯುವಂಥವರು ರಾಯರು. ಯಾರೆಲ್ಲ ನಿಷ್ಠೆಯಿಂದ ಅವರ ಸೇವೆಗೈದು ಅವರ ಪಾದಗಳಲ್ಲಿ ಶರಣಾಗ್ತಿರಲ್ಲ, ಅಂತಹ ಜನರನ್ನು ಪರಿಪಾಲಿಸುವಂತಹ ಶ್ರೀ ರಾಘವೇಂದ್ರರಿಗೆ ನಮಸ್ಕಾರಗಳು ಅಂತ ಹೇಳಿ ಅದರ ಅರ್ಥ ಬರುತ್ತೆ. ನೀವು ಇದನ್ನು ಪ್ರತಿನಿತ್ಯ ಬೇಕಾದರೂ ಹೇಳ್ಕೋಬಹುದು. ರಾಯರನ್ನು ನೀವು ಪೂಜೆಯನ್ನು ಮಾಡಿದಾಗ ಪ್ರತಿನಿತ್ಯ ಬೇಕಾದರೂ ಹೇಳ್ಕೋಬಹುದು. ಆದರೆ ನಿಮಗೆ ಹೆಚ್ಚಿನ ಫಲ ದೊರಿಬೇಕು ಅಂತಂದರೆ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಈ ಶ್ಲೋಕವನ್ನು 21 ಇಲ್ಲ 48 ಬಾರಿ ಹೇಳ್ಕೋಬಹುದು. ಆದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಿದ ದಿವಸ ನಾನ್ ವೆಜ್ಜನ್ನು ಹೋಗಬೇಡಿ. ಇಲ್ಲ ನಾವು ಗುರುವಾರ ಹೇಳ್ಕೊತೀವಿ, ಪ್ರತಿನಿತ್ಯ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದರೆ, ಗುರುವಾರ ನೀವು ಯಾವಾಗ ರಾಯರ ಪೂಜೆ ಮಾಡ್ತೀರಲ್ವ ಆವಾಗ ತುಪ್ಪದ ದೀಪ ಹಚ್ಚಿಬಿಟ್ಟು ರಾಯರ ಮುಂದೆ ಆಗಲೂ ಸಹ ನೀವು ಇದನ್ನು 21 ಬಾರಿ ಅಥವಾ 48 ಬಾರಿ ಹೇಳ್ಕೋಬಹುದು ಈ ಶ್ಲೋಕವನ್ನು. ಅಂದರೆ ಇದು ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಸಂಪೂರ್ಣವಾಗಿ ಓದಿದ್ರೂ ಶುಭ. ಅದಾಗಲಿಲ್ಲ ಅಂತಂದರೆ ಇದನ್ನು 21 ಸಾರ್ತಿ ಇಲ್ಲ 48 ಸಾರ್ತಿ ಏನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಪಾರಾಯಣ ಮಾಡಿದ್ರೂ ಸಹ ಒಳ್ಳೆಯದಾಗುತ್ತೆ. ಇಲ್ಲ ಏನಾದರೂ ಮನಸ್ಸಿನಲ್ಲಿ ಸಂಕಲ್ಪಗಳು ಈಡೇರಬೇಕು ಹೆಚ್ಚಿನ ಮಟ್ಟದ್ದು, ಅಥವಾ ಏನೋ ಬಹಳ ಕಷ್ಟದಲ್ಲಿ ಇದ್ದೀರಾ ಅಂತಂದರೆ ಈ ಶ್ಲೋಕ ಪಾರಾಯಣವನ್ನು 21 ದಿವಸ ಪ್ರತಿನಿತ್ಯ ಮಾಡುವಂತಹ ಒಂದು ವ್ರತವನ್ನು ಸಹ ನೀವು ಇಡಬಹುದು. ಇದನ್ನು ರಾಯರ 21 ದಿವಸದ ವ್ರತ ಹೇಗೆ ಮಾಡ್ತಿರಲ್ವ ಹಾಗೆ ಮಾಡ್ಕೋಬೇಕು. ಒಂದು ಗುರುವಾರ ಪ್ರಾರಂಭ ಮಾಡ್ಕೋಬೇಕು. ಪ್ರತಿನಿತ್ಯ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು, ಅಂದರೆ ರಾಯರ ಫೋಟೋ ಒರೆಸಿ ಗಂಧ ತುಳಸಿ ಹೂಗಳನ್ನೆಲ್ಲ ಹಾಕ್ಕೊಂಡು ತುಪ್ಪದ ದೀಪ ಹಚ್ಚಿಬಿಟ್ಟು ಈ ಶ್ಲೋಕವನ್ನು 48 ಸಾರ್ತಿ ಹೇಳ್ಕೋಬೇಕು. ಪ್ರತಿನಿತ್ಯ ಈ ರೀತಿ ಮಾಡ್ತಾ ಬರಬೇಕು. ರಾಯರಿಗೆ ಏನಾದರೂ ವ್ರತ ಅಂತ ಹೇಳಿ ಇಡಿದಾಗ ನಾವು ಏನಾದರೂ ನೈವೇದ್ಯವನ್ನು ಇಡಲೇಬೇಕಾಗತ್ತೆ. ಸೊ ಪ್ರತಿನಿತ್ಯ ನೈವೇದ್ಯವನ್ನು ರಾಯರಿಗೆ ತೋರಿಸಿ ಏಕಾದಶಿಯನ್ನು ಬಿಟ್ಬಿಟ್ಟು ಈ 3 ತರಹದಲ್ಲಿ ಈ ಶ್ಲೋಕವನ್ನು ನೀವು ಪಾರಾಯಣವನ್ನು
ಮಾಡ್ಕೋಬಹುದು. ನಿಮ್ಮ ಅನುಕೂಲವನ್ನು ನೋಡ್ಕೊಳ್ಳಿ. ಈ ಶ್ಲೋಕ ಯಾವಾಗೆಲ್ಲ ನೀವು ಅಂದರೆ 21 ದಿವಸ ಪಾರಾಯಣ ಮಾಡೋ ವ್ರತ ಹಿಡಿತೀರಲ್ವ, ಆವಾಗ ರಾಯರ ವ್ರತದ ಮಾದರಿನೇ 21 ದಿವಸನೂ ನಾನ್ ವೆಜ್ ತಿನ್ನೋ ಹಾಗಿಲ್ಲ, ಮನೆಯಲ್ಲಿ ಮಾಡೋ ಹಾಗಿಲ್ಲ, ಗಂಡ ಹೆಂಡತಿ ಎಲ್ಲ ಸೇರಲಿಕ್ಕೆ ಬರೋದಿಲ್ಲ ವ್ರತವನ್ನು ಮಾಡೋವಾಗ. ಈ ಶ್ಲೋಕವನ್ನು ಪಾರಾಯಣ ಮಾಡ್ಕೊಳ್ಳಿ ಗುರುವಾರದೊತ್ತು, ಬಹಳ ಒಳ್ಳೆಯದಾಗುತ್ತೆ. ಸಮಯ ಇತ್ತು ಅಂತಂದರೆ ರಾಯರ ಅಕ್ಷರಮಾಲಿಕಾ ಸ್ತೋತ್ರ ಪೂರ್ತಿಯಾಗಿ ಓದಿ. ಹೆಣ್ಮಕ್ಳು ಇದನ್ನು ಓದ್ಕೋಬೋದು, ಅಕ್ಷರಮಾಲಿಕಾ ಸ್ತೋತ್ರವನ್ನು. ತೊಂದರೆ ಇಲ್ಲ. ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಮಸ್ಕಾರ ಎಲ್ರಿಗೂ.